ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಶ್ವವಿಖ್ಯಾತ ಮೈಸೂರು ದಸರಾ 2026ಕ್ಕೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ದಸರಾ ಕಲರವ ಮೈಸೂರಿನಲ್ಲಿ ಆರಂಭ ಆಗೋದಕ್ಕೆ ಶುರುವಾಗಿದೆ. ಇದೇ ತಿಂಗಳ 26ರಂದು ಗಜಪಯಣ ಇದೆ. ಅಂದರೆ ಕಾಡಿನಿಂದ ನಾಡಿಗೆ ಆನೆಗಳು ಬರ್ತಾ ಇದ್ದಾವೆ. ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೂ ದಸರಾ ಮೈಸೂರಿನಲ್ಲಿ ನಡೀತದೆ. ಹೀಗಾಗಿ ಇದೇ ಮೊದಲ ಬಾರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಲಿಕ್ಕೆ ಎಲ್ಲ ಸಡಗರ ಸಂಭ್ರಮದ ಸಿದ್ಧತೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಇದೀಗ ಆರಂಭದಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ದಸರಾ ಆಚರಣೆಯಲ್ಲಿ ಆಗುವಂತಹ ಒಂದು ಕ್ರೀಡೆಗಾಗಿ ಅಂದರೆ ಕಂಬಳ ಆಟವನ್ನು ಈ ಬಾರಿ ದಸರೆಯಲ್ಲಿ ಇನ್ಕ್ಲೂಡ್ ಮಾಡಬೇಕು. ಅಂದರೆ ಅಕ್ಟೋಬರ್ 18, 19ರಂದು 2 ದಿನಗಳ ಕಾಲ ಮೈಸೂರಿನಲ್ಲಿ ಕಂಬಳವನ್ನು ನಡೆಸಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ನೀಡಿದರು. ಇದೇ ಕಾರಣಕ್ಕಾಗಿ ಶಾಸಕ ಅಶೋಕ್ ರೈ ಮೈಸೂರಿಗೆ ಬಂದಿದ್ದರು. ಮೈಸೂರಿನಲ್ಲಿ 2 ಜಾಗವನ್ನು ಗುರುತಿಸಿರುವಂಥದ್ದು, ಸಾತ್ಗಳ್ಳಿ ಮತ್ತು ನಾನೀಗಿರುವಂತಹ ಮೈಸೂರಿನ ವಿಜಯನಗರದ ಈ ಒಂದು ಜಾಗವನ್ನು ಅಂದರೆ ಸುಮಾರು 30 ಎಕರೆ ಜಾಗದಲ್ಲಿ 7ರಿಂದ 8 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಕಂಬಳವನ್ನು ಆಯೋಜನೆ ಮಾಡಬೇಕು. ಮಂಗಳೂರಿನಲ್ಲಿ ಆಚರಣೆ, ದಕ್ಷಿಣ ಕನ್ನಡದಲ್ಲಿ ಆಚರಣೆಯಲ್ಲಿರುವಂತಹ ಈ ಒಂದು ಆಚರಣೆಯನ್ನು ಸುಮಾರು 150 ಕೋಣಗಳು ಅಂದರೆ ಕಂಬಳಕ್ಕೆ ಭಾಗವಹಿಸಬೇಕು. ಅಲ್ಲಿನ ಸವಿಯನ್ನು ದಸರಾದಲ್ಲಿ ನಾವು ತೋರಿಸಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ರು ಅಂತೇಳಿ ಅಶೋಕ್ ರೈ ಅವರು ಹೇಳಿದಂಥದ್ದು. ಆದರೆ ಇದಕ್ಕೆ ಮೈಸೂರು ಕೊಡಗು ಸಂಸದ ಯದುವೀರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಸೇರಿದಂತೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ದಸರಾ ಅಂದರೆ ನಮ್ಮ ಕಲೆ, ಸಂಸ್ಕೃತಿ, ಪರಂಪರೆ, ಅದರ ಆಚರಣೆ ಆಗಿರ್ತದೆ. ಅದಕ್ಕೆ ನೀವು ಶೋ ಆಫ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ದಸರಾದಲ್ಲಿ ಏನೆಲ್ಲ ಆಚರಣೆಗಳಿದು ಅಷ್ಟಕ್ಕೆ ಮಾತ್ರ ಸೀಮಿತವಿರಲಿ. ಬೇಕಾದರೆ ನಮ್ಮಲ್ಲಿ ಸ್ತಬ್ಧ ಚಿತ್ರ ಅಂತ ಒಂದಿರುತ್ತೆ. ಅಂದರೆ ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನು ನಾಡ ಹಬ್ಬ ದಸರೆಯ ಕೊನೆ ದಿನ ವಿಜಯದಶಮಿ ಮೆರವಣಿಗೆ ದಿನ ಆಗ್ತದೆ. ಅವತ್ತು ಬೇಕಾದರೆ ಮಂಗಳೂರು ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಅಥವಾ ಬೇರೆ ಬೇರೆ ಜಿಲ್ಲೆಗಳ ಒಂದು ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವಂಥ ಕೆಲಸವನ್ನು ಸ್ತಬ್ಧ ಚಿತ್ರದಲ್ಲಿ ಮಾಡಿ. ಆದರೆ ಕಂಬಳ ಯಾವುದೇ ಕಾರಣಕ್ಕೂ ಇಲ್ಲಿ ಆಗೋದು ಬೇಡ ಅನ್ನೋ ಒಂದು ವಿರೋಧವನ್ನು ವ್ಯಕ್ತಪಡ್ತಾ ಇರುವಂಥದ್ದು. ಆದರೆ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ಮಾಡಿದೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಸಭೆಗಳು ಸಹ ಆಗಿದೆ. ಅಷ್ಟೇ ಅಲ್ಲ, ಕಂಬಳ ಉಪಸಮಿತಿ ಸಹ ಜಿಲ್ಲಾಡಳಿತ ನೇಮಕ ಮಾಡಿರುವಂಥದ್ದು. ಅಂದರೆ CO ನೇತೃತ್ವದಲ್ಲಿ ಕಂಬಳ ಉಪಸಮಿತಿ ಸಹ ಆಗಿದೆ. ಜಾಗವನ್ನು ಗುರುತಿಸುವಂಥ ಕೆಲಸ ಆಗಿದೆ. ಸರ್ಕಾರದಿಂದ ವಿಶೇಷ ಅನುದಾನವನ್ನು ಕೊಟ್ಟು 7ರಿಂದ 8 ಕೋಟಿಯನ್ನು ಕೊಟ್ಟು ಈ ಕಂಬಳವನ್ನು ಈ ಬಾರಿ ನಾವು ಮಾಡೇ ತೀರ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಹೀಗಾಗಿ ರಂಗನಾಥ್, ದಸರಾದ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾದಂಥ ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವೆ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇರ್ತದೆ. ಹೀಗಾಗಿ ಈ ಕಂಬಳದ ವಿಚಾರ ಮುಂದಿನ ದಿನಗಳಲ್ಲಿ ರಾಜಕೀಯ ವಿಚಾರವಾಗಿ ಬದಲಾದರೂ ಸಹ ಅಚ್ಚರಿ ಇಲ್ಲ. ತಾವು ಹೇಳಿದಂತೆ ಖಂಡಿತವಾಗಿಯೂ ದಸರಾದ ಮೂಲ ಸ್ವರೂಪ ಈಗ ಉಳ್ಕೊಂಡಿದೆಯಾ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇರ್ತದೆ. ಯಾಕಂದರೆ ಯುವ ದಸರಾ ಇರ್ಬೋದು ಅಥವಾ ಬೇರೆ ಬೇರೆ ಆಚರಣೆಗಳನ್ನು ಈಗಾಗಲೇ ಇನ್ಕ್ಲೂಡ್ ಮಾಡಿ ಆಗಲಾಗಿದೆ. ಹೀಗಾಗಿಯೇ ತಾವು ಹೇಳಿದಂತೆ ವಜ್ರಮುಷ್ಟಿ ಕಾಳಗ ಇರ್ಬೋದು, ನಮ್ಮ ನಾಡ ಪರಂಪರೆಯ ನಾಡ ಕುಸ್ತಿಗಳು, ಸೊ ಏನು ರಣಧೀರ ಕಂಠೀರವರಿಂದ ಇದು ಎಲ್ಲ ರೀತಿಯಾದಂಥ ಹೆಸರುವಾಸಿಯಾಗಿದ್ದಂಥ ಅವೆಲ್ಲೋ ಒಂದು ಕಡೆ ಈ ರೀತಿಯಾದಂಥ ಆಚರಣೆಗಳು ಬಂದಾಗ ಅವು ಮಂಕಾಗ್ತದೆ ಅಂತ. ಯಾಕಂದರೆ ತಮಗೆ ಒಂದು ಗೊತ್ತಿರ್ಬೋದು, ಪಂಜಿನ ಕವಾಯತ್ತು ಇಡೀ ವಿಶ್ವದ ಗಮನವನ್ನು ಸೆಳೆದಿತ್ತು. ಆದರೆ ಹೊಸದಾಗಿ ಇನ್ಕ್ಲೂಡ್ ಮಾಡಿದಂಥ ಲೇಸರ್ ಶೋ ಪ್ರದರ್ಶನದಿಂದಾಗಿ ಈಗ ಪಂಜಿನ ಕವಾಯತ್ತು ಮಂಕಾಗ್ತಾ ಇರುವಂಥದ್ದು. ಪಂಜಿನ ಕವಾಯತಿನ ಇತಿಹಾಸವನ್ನೇ ಮರುವಂಥ ಸ್ಥಿತಿಗೆ ನಾವು ತಲುಪಿದ್ದೇವೆ. ಯಾಕಂದರೆ ಪಂಜಿನ ಕವಾಯತ್ ಮಾಡ್ತಾ ಇದ್ದಂಥದ್ದು ರಾಜರು ಸೇನೆಯೊಡನೆ ಯುದ್ಧಕ್ಕೆ ಹೋಗಿ ವಾಪಸ್ ಬರುವಂಥ ಸಂದರ್ಭಗಳಲ್ಲಿ ಅಲ್ಲಿ ಇದ್ದಂತಹ ಸೈನಿಕರಿಗೆ ಮನರಂಜನೆ ಸಿಗಲಿ ಅನ್ನೋ ಕಾರಣಕ್ಕಾಗಿ ಪಂಜಿನ ಕವಾಯತನ್ನು ಆಯೋಜಿಸಿದ್ರು. ಆ ಪರಂಪರೆಗಳೆಲ್ಲ ಮಸುಕಾಗಿ ಹೋಗ್ತವೆ. ಈಗ ಲೇಸರ್ ಶೋ ಈಗಾಗಲೇ ನುಂಗಿ ಆಗಿದೆ. ಅದೇ ರೀತಿ ಕಂಬಳ ಬಂದರೆ ಬೇರೆ ಬೇರೆ ಆಚರಣೆಗಳು ಕಣ್ಮರೆ ಆಗ್ತವೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು.